ನಮಸ್ಕಾರ ಆತ್ಮೀಯ ರೈತ ಮಿತ್ರರೇ, ನಾನು ಅರುಣ್ ಕರೂರು. ಇವತ್ತಿನ ದಿನ ಅಡಿಕೆ ಬೆಳೆಯಲ್ಲಿ ಹುಮಿಕ್ ಆಸಿಡ್ನ ಉಪಯೋಗ ಹಾಗೂ ಅದು ಹೇಗೆ ಬಳಸ್ಬೇಕು ಅನ್ನೋದನ್ನ ನಿಮಗೆ ಮಾಹಿತಿ ಕೊಡ್ತೇನೆ. ಏನಿದೆ ಹುಮಿಕ್ ಆಸಿಡ್ ಅಂದ್ರೆ, ಇದೊಂದು ಭೂಮಿಯೊಳಗೆ ಸಿಗುವಂತಹ ನೈಸರ್ಗಿಕವಾದ ರಾಸಾಯನಿಕ ವಸ್ತು. ಈಗ ಪೆಟ್ರೋಲ್ ಡೀಸೆಲ್ ಹೇಗೆ ಸಿಗುತ್ತಲ್ವಾ, ಹಾಗೆ ಇದು ಕೂಡ ಸಿಗುತ್ತೆ. ಯಾವ್ಯಾವ ರೂಪದಲ್ಲಿ ಇದನ್ನ ಬಳಸ್ಬೋದು ಬೆಳೆಗಳಿಗೆ ಅಂತ ಹೇಳಿದ್ರೆ, ಒಂದು ಹರಳಿನ ರೂಪದಲ್ಲಿ, ಇನ್ನೊಂದು ಪುಡಿಯ ರೂಪದಲ್ಲಿ, ಇನ್ನೊಂದು ದ್ರಾವಣ ರೂಪದಲ್ಲಿ. ಈಗ ನಾವು ಅಡಿಕೆಲೆ ಹೆಚ್ಚಾಗಿ ಪುಡಿಯ ರೂಪದಲ್ಲಿ ಹಾಗೂ ದ್ರಾವಣ ರೂಪದಲ್ಲಿ ಇದನ್ನ ಬಳಸ್ತೀವಿ. ಏನಪ್ಪಾ ಇದರ ಉಪಯೋಗ ಅಂತ ಹೇಳಿದ್ರೆ, ಒಂದು ಮಣ್ಣಿನ ಫಲವತ್ತತೆನ ಹೆಚ್ಚಿಗೆ ಮಾಡುತ್ತೆ, ಇನ್ನೊಂದು ಸೂಕ್ಷ್ಮಾಣು ಜೀವಿಗಳನ್ನ ಜಾಸ್ತಿ ಮಾಡುತ್ತೆ, ಹಾಗೂ ಮಣ್ಣಲ್ಲಿರುವ ಪೋಷಕಾಂಶಗಳನ್ನ ಎಳೆದು ಬೇರುಗಳಿಗೆ ಕೊಡುತ್ತೆ. ಇದರಿಂದ ಅಡಿಕೆಯಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಹಾಗೂ ಫಸಲು ಕೂಡ ಚೆನ್ನಾಗಿ ಸಿಗುತ್ತೆ. ಆಸಿಡ್ನ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅಂತ ಹೇಳಿದ್ರೆ, ಹರಳಿನ ರೂಪ ಆದರೆ ರಾಸಾಯನಿಕ ಗೊಬ್ಬರದ ಜೊತೆಗೆ ಎಕರೆಗೆ 3 ರಿಂದ 4 ಕೆಜಿ ಬಳಸ್ಬೋದು. ಹಾಗೂ ಪುಡಿಯ ರೂಪದಲ್ಲಿರೋದನ್ನ 1 ಕೆಜಿನ 200 ಲೀಟರ್ ನೀರಿಗೆ ಬೆರೆಸಿ 1 ಲೀಟರ್ನಂತೆ ಅಡಿಕೆಗೆ ಬಳಸ್ಬೋದು. ಹಾಗೂ ದ್ರಾವಣವನ್ನ 1 ಲೀಟರ್ಗೆ 5 ml ನಂತೆ ಸಿಂಪಡಣೆ ಮಾಡಬಹುದು. ಹಾಗೂ ಹುಮಿಕ್ ಆಸಿಡ್ಗೆ ಮಾರುಕಟ್ಟೆಯಲ್ಲಿ ಏನ್ ದರ ಇದೆ ಅಂತ ನೋಡಿದ್ರೆ, ಹರಳಿನ ರೂಪದಲ್ಲಿರೋ ಹುಮಿಕ್ ಆಸಿಡ್ಗೆ 1 ಕೆಜಿಗೆ 250 ರಿಂದ 350 ರೂಪಾಯಿವರೆಗಿದೆ. ಹಾಗೂ ಪುಡಿಯ ರೂಪದಲ್ಲಿರೋ ಹುಮಿಕ್ ಆಸಿಡ್ಗೆ 500 ರಿಂದ 600 ರೂಗಳಷ್ಟಿದೆ. ಹಾಗೂ ದ್ರಾವಣಕ್ಕೆ ಲೀಟರ್ಗೆ 1200 ರಿಂದ 1500 ವರೆಗೂ ಸಹ ಇದೆ. ಇವಿಷ್ಟು ಅಡಿಕೆ ಬೆಳೆಯಲ್ಲಿ ಹುಮಿಕ್ ಆಸಿಡ್ನ ಉಪಯೋಗಗಳು ಹಾಗೂ ಅನುಸರಿಸುವ ಕ್ರಮಗಳು. ಆತ್ಮೀಯ ರೈತರೇ, ಹುಮಿಕ್ ಆಸಿಡನ್ನು ವರ್ಷಕ್ಕೆ 2 ಬಾರಿ ಬಳಸಿದಲ್ಲಿ ಖಂಡಿತ ಉತ್ತಮ ಫಸಲನ್ನು ನಿರೀಕ್ಷೆ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಸಹಕಾರ ಮಾಡಿ.